ಮಾನದಂಡದ ಮೇಲೆ ರೇಷನ್ ಕಾರ್ಡ್ ರದ್ದು ಆಗ್ತಾ ಇದೆ ಸರ್, ಎಷ್ಟು ರದ್ದು ಆಗ್ತಾ ಇದೆ? ಈಗ ಹಾವೇರಿ ಸಿಟಿ ಮತ್ತು ಗ್ರಾಮೀಣ ಒಟ್ಟು 72 ನ್ಯಾಯಬೆಲೆ ಅಂಗಡಿಗಳು. ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ 72 ನ್ಯಾಯಬೆಲೆ ಅಂಗಡಿಯಲ್ಲಿ 2487 ಕಾರ್ಡುಗಳನ್ನು ನಾವು ಅನರ್ಹ ಪಡಿತರ ಫಲಾನುಭವಿ ಅಂತ ನಾವು ಈಗ ಗುರುತಿಸಿದ್ದೀವಿ ಮತ್ತು ಆ ಫಲಾನುಭವಿಯಿಂದ ದಾಖಲೆಗಳನ್ನು ಪಡಿತಾ ಇದ್ದೀವಿ. ಪಡೆದು ಏನು ಮಾಡೋದು, ಪರಿಶೀಲನೆ ನಂತರ ಕ್ರಮ ಕೈಗೊಳ್ತೀವಿ ಮೇಲಧಿಕಾರಿಗಳ ಗಮನಕ್ಕೆ ತಂದು. ಅದರಲ್ಲಿ ಈಗ 1,20,000ಕ್ಕಿಂತ ಹೆಚ್ಚಿನ ಕುಟುಂಬದ ಸದಸ್ಯರಲ್ಲಿ 1,20,000ಕ್ಕಿಂತ ಆದಾಯ ಹೆಚ್ಚಿಗೆ ಇದ್ದರೆ ಅಂಥ ಪಡಿತರ ಚೀಟಿಗಳನ್ನು ಮತ್ತು ಪಡಿತರ ಕುಟುಂಬ ಸದಸ್ಯರೊಳಗೆ GST ಹೊಂದಿದಂಥ ವ್ಯಕ್ತಿಗಳಿದ್ದರೆ ಅಂಥ ಪಡಿತರ ಚೀಟಿಗಳನ್ನು ಮತ್ತು ಸರ್ಕಾರಿ ಅರೆ ಸರ್ಕಾರಿ ನೌಕರಸ್ಥರು ಇದ್ದಲ್ಲಿ ಮತ್ತು ಅಂತಾರಾಜ್ಯ ಪಡಿತರ ಚೀಟಿ ಬಗ್ಗೆ ಮತ್ತು 100 ವರ್ಷ ಮತ್ತು 100ಕ್ಕಿಂತ ಹೆಚ್ಚು ವರ್ಷ ಪಡಿತರ ವಯಸ್ಸಾದಂಥ ಫಲಾನುಭವಿಗಳ ಬಗ್ಗೆ, ಆಮೇಲೆ 1 ವರ್ಷದಿಂದ 1 ವರ್ಷ ಅಂದರೆ 12 ತಿಂಗಳವರೆಗೂ ಯಾವುದೇ ಪಡಿತರ ಧಾನ್ಯ ಪಡೆದೇ ಇದ್ದಂಥ ಪಡಿತರ ಚೀಟಿಗಳ ಬಗ್ಗೆ ಗುರುತಿಸೋದು. ಆಮೇಲೆ 1 ವರ್ಷದಿಂದ ಆಯಿತು, ಆಮೇಲೆ 6 ತಿಂಗಳಿಂದ 12 ತಿಂಗಳವರೆಗೆ ಪಡಿತರ ಯಾವುದೇ ಪಡೆದಿರುವುದಿಲ್ಲ ನ್ಯಾಯಬೆಲೆ ಅಂಗಡಿಯಿಂದ ಅಂಥವ್ರನ್ನ ಮತ್ತು 18 ವರ್ಷ 7 ಎಕರೆ 20 ಗುಂಟೆ ಜಮೀನಿಗಿಂತ ಹೆಚ್ಚಿಗೆ ಹೊಂದಿರತಕ್ಕಂಥ ಆ ಕುಟುಂಬಗಳನ್ನು ಗುರುತಿಸಿ ಅವನ ಮಾಹಿತಿ ಸಂಗ್ರಹಿಸಿ ಅದರ ಮುಂದಿನ ಕ್ರಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಈಗ ಟೋಟಲಿ ಹಾವೇರಿ ತಾಲೂಕಿನಲ್ಲಿ 2487 ಗುರುತಿಸಿದ್ದೇವೆ ಕುಟುಂಬಗಳನ್ನು. ಇವುಗಳನ್ನು ಈಗ ಸದ್ಯ ದಾಖಲೆಗಳನ್ನು ಸಂಗ್ರಹಣ ಮಾಡ್ತಾಯಿದ್ದೀವಿ. ಇನ್ನು 2 ಅಥವಾ 3 ದಿವಸದಲ್ಲಿ ಮುಗೀತದೆ.